ರಶ್ಮಿಕಾ ಮಂದಣ್ಣ ತಮ್ಮ ವಿವಾದಾತ್ಮಕ ಹೇಳಿಕೆ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಯಾವಾಗಲೂ ಗುರಿಯಾಗ್ತಾ ಇರುವಂಥದ್ದು. ಈಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಮೂಲಕ ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿರುವಂಥದ್ದು. ಕೊಡಗು ಸಮುದಾಯದಿಂದ ನಾನು ಒಬ್ಬಳೇ ಕನ್ನಡ ಇಂಡಸ್ಟ್ರಿಗೆ ಬಂದಿರುವಂತಹ ಹೇಳಿಕೆಯನ್ನು ನೀಡಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋದು ನಮ್ಮ ಜೊತೆ ಕೊಡಗು ಸಮುದಾಯದಿಂದಲೇ ನಟನೆಗೆ ಬಂದಿರುವಂತಹ ಹರ್ಷಿಕಾ ಪೂವಚ್ಚ ಅವ್ರು ನಮ್ಮ ಜೊತೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ನಾನು ನಮಸ್ತೆ. ನಮಸ್ತೆ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ತುಂಬಾ ಚೆನ್ನಾಗಿ, ಥ್ಯಾಂಕ್ ಯು. ಈ ಮೊದಲನೇದಾಗಿ ಹೇಳ್ತಾರೆ, ನೀವು ನ್ಯೂಸ್ ನೋಡಿದ್ದೀರಾ? ಸೊ ಕೊಡಗು ಸಮುದಾಯದಿಂದ ನಾನು ಒಬ್ಬಳೇ ಬಂದಿರುವಂಥದ್ದು. ಸೊ ಅದನ್ನು ಅವರು ಅದೇ ಮಾತಿನ ಧಾಟಿಯಲ್ಲಿ ಏನೋ ಹೇಳಕ್ ಹೋಗಿ ಏನೋ ಹೇಳ್ತಿದ್ದಾರೆ. ನನ್ನ ಪ್ರಕಾರ, ಇದು ನನ್ನ ಒಂದು ಪರ್ಸನಲ್ ಒಪಿನಿಯನ್, ನನಗೇನು ಅನ್ಸುತ್ತೆ ಅಂದರೆ ಅವ್ರು ಏನು ಹೇಳಕ್ ಹೊರಟಿದ್ದು ಅಂದರೆ, ಸದ್ಯದ ಮಟ್ಟಿಗೆ ತೆಲುಗು ಇಂಡಸ್ಟ್ರಿಯಲ್ಲಾಗಲಿ ಇಲ್ಲ ಬಾಲಿವುಡಲ್ಲಾಗಲಿ ಹಿಂದಿ ಇಂಡಸ್ಟ್ರಿಯಲ್ಲಿ ನಂಬರ್ 1 ನಟಿ ನಾನು. ನಮ್ಮ ಕೊಡವ ಸಮುದಾಯದಿಂದ ಬಂದಿರೋಂಥ ನಟಿಯರಲ್ಲಿ ನಾನು ಈಗ ಸದ್ಯಕ್ಕೆ ನಾನು ನಂಬರ್ 1 ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ರು ಕೂಡ ಅದು ತಪ್ಪಾಗಿ ಬರ್ತಾ ಇರಲಿಲ್ಲ. ಬಟ್ ಅವರು ಫಸ್ಟ್ ಅಂತ ಉಪಯೋಗಿಸ್ಬಿಡಿದ್ದು ಏನೋ ಒಂದು ಕಡೆ ಬೇಜಾರಾಗಿದೆ ಎಲ್ಲರಿಗೂ. ಬಟ್ ನಾನು ಖಂಡಿತ ಪರ್ಸನಲಿ ನಾನು ಹೇಳ್ಬೇಕಂದ್ರೆ ನನಗೆ ಅವ್ರ ಮೇಲೆ ತುಂಬ ಹೆಮ್ಮೆ ಇದೆ. ಒಂದು ಹೆಣ್ಮಗು ನಮ್ಮ ಕರ್ನಾಟಕದಿಂದ ಹೋಗಿ ತೆಲುಗು ಆಗಲಿ ತಮಿಳಾಗಲಿ ಅದಾದ್ಮೇಲೆ ಈಗ ಬಾಲಿವುಡಲ್ಲಿ ಮೊದಲೇ ನೋಡಿದ್ರೆ ಜನರೇಷನ್ ಇಂದ ಅವ್ರ ಮಕ್ಕಳು ಆ ಥರ ಬರ್ತಾರೆ. ಬಟ್ ಇಲ್ಲಿಂದ ಹೋಗಿ ಒಂದು ಆ ಮಟ್ಟಕ್ಕೆ ಒಂದು ಹೆಸರು ಮಾಡಿ ತುಂಬ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ರಶ್ಮಿಕಾ. ಸೊ ಈ ಥರದ್ದೆಂದು ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಎಲ್ಲೊಂದು ಕಡೆ ಯಾರ ಮನಸ್ಸಿಗೂ ನೋವು ಮಾಡೋದು ಬೇಡ. ಸೊ ಯಾರಿಗಾದ್ರೂ ನೋವಾಗಿದ್ರೆ ಅದನ್ನ ಅವರು ಕೂಡ ಎಲ್ಲೋ ಒಂದು ಕಡೆ ಜಾಸ್ತಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ಕೊಂಡು ಅದನ್ನಲ್ಲೇ ಬಿಟ್ಬಿಡೋಣ. ಬೆಳೀತಾ ಇದ್ದಾರೆ, ಒಂದು ಹೆಣ್ಮಗು ಬೆಳೀತಾ ಇದೆ, ಆ ಮಗು ಬೆಳೀತಾ ಇರೋದನ್ನ ಬೆಳೆಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.